ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಹೇಳಿ ಸರ್. ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಸರ್, ನಮಗೊಂದು ಮಹೀಂದ್ರ ಸ್ಕಾರ್ಪಿಯೋ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಕಾರು, ಹ್ಞೂ ಸರ್, ಮಾರೋದೈತೆ ರೀ. ಏನೈತೆ ರೀ ಮಾಡಲು? ಇದು 2009 ಎಂಡ್ 10 ಐತೆ ರೀ. 2009 ಎಂಡ್ ಐತ್ರಿ? ಹಾಂ, ಓಕೆ. ಓನರ್ ಎಷ್ಟಾಗಿರ್ತಾವೆ ಗಾಡಿಗೆ? ತರ್ಡ್ ಓನರ್ದು. ಗಾಡಿ ಯಾರು ತೊಗೊಂತಾರ ಅವರು 4ನೇ ಓನರ್ ಆಗ್ತಾರೆ ರೀ. ಹ್ಞೂ ಸರ್. ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಸರ್ ತಮ್ಮದು ಗಾಡಿ ಓಡಿರೋದು ಕಿಲೋಮೀಟ್ರು? 1:45 ಹೊಡಿ ಸರ್. 1,45,000 ಓಡೈತೆ ರೀ. ಹ್ಞೂ ಸರ್. ಮೀಟ್ರ್ ಚಲ್ತಿನೇ ಐತ್ರಿ ಸರ್, ಬಂದ್ ಆಗೈತೆ ರೀ? ಮೀಟ್ರ್ ಚಾಲ್ತಿ ಐತೆ ಸರ್. ಟೈರ್ ಕಂಡೀಷನ್ ಇಲ್ಲ ಸರ್, ಫ್ರಂಟು ಬ್ಯಾಕ್ ಸೈಡ್ದು ಸ್ಟೇಪ್ನಿ ಏನು 5 ಟೈರ್ ಐತಲ್ಲ ರೀ, ಎಷ್ಟು ಐತೆ ರೀ ಪರ್ಸೆಂಟೇಜು? 4 ಟೈರ್ 60% ಅದಾವೆ ಸರ್. ಸ್ಟೆಪ್ನಿ ಒಂದು 50% ಐತೆ. ಓಕೆ. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ಏನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರಿ ಸರ್ ತಾವು? ಆ ಥರ ₹1 ಖರ್ಚಿಲ್ಲ ಸರ್. ಬಾಡಿ ಮತ್ತು ಇಂಜನ್ ರೀ ಪವರ್ಫುಲ್ ಐತೆ ರೀ. ಇಂಜನ್ ಶಿವಲ್ಡ್ ಇಂಜನ್ ಐತ್ರಿ ಸರ್, ಕೆಲಸ ಆಗೈತೆ ರೀ? ಶಿವಲ್ಡ್ ಇಂಜನ್ ಐತೆ ಸರ್. ಇನ್ನೂವರೆಗೂ ಕೆಲಸಕ್ಕೇನು ಬಂದಿಲ್ಲ ರೀ? ಇಲ್ಲ ಸರ್. ಓಕೆ. ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಆಗಿರ್ಬೋದು, ಸಣ್ಣ ಪುಟ್ಟ ಮೈನರ್ ಕೆಲಸ ಈ ಥರನೂ ಯಾವುದೂ ಪ್ರಾಬ್ಲಮ್ ಇಲ್ಲ ಅಲ್ರಿ? ಆ ಥರ ಏನಿಲ್ಲ ಸರ್, ₹1 ಖರ್ಚು ಇಲ್ಲ ಸರ್. ನಿಮ್ಮ ಕೈಯಾಗ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ವೆಹಿಕಲ್ಲು? ಹ್ಞೂ ಸರ್. ಏನು ಕೊಡ್ತೈತೆ ರೀ ಮೈಲೇಜ್ ಎಲ್ಲ? ಇದು 15-16 ಕೊಡ್ತೈತೆ ಸರ್. ಓಕೆ ಸರ್. ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಸರ್ ಏನೇನು ಸಿಗ್ತೈತೆ ರೀ ಫೀಚರ್ಸು? ಕಂಪ್ನಿ ಫಿಟೆಡ್ ಬಂದಿರೋದು ಆಗಿರ್ಬೋದು ರೀ, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ? ಎಲ್ಲ ಕಂಪ್ನಿದೇನೆ ಐತೆ ಸರ್, ನಾವು ಏನು ಮಾಡಿಸಿಲ್ಲ ರೀ ಅದು. ಕಂಪ್ನಿ ಫಿಟೆಡ್ ಏನೈತೆ ಚಲ್ತಿನೇ ಐತೆ ರೀ? ಹಾಂ, ಎಲ್ಲ ಚಲ್ತಿ ರನ್ನಿಂಗನೇ ಐತೆ. ಓಕೆ. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ಮ, ಕುಷನ್ ಆಗಿರ್ಬೋದು, ಕೆಳಗಡೆ ಮ್ಯಾಟಿಂಗ್ ಆಗಿರ್ಬೋದು, ಕಂಡೀಷನ್ ಅಂದ್ರೆ ನೀಟ್ ಇಟ್ಟಿದಾರಲ್ಲ ಸರ್? ಹ್ಞೂ ಸರ್, ಎಲ್ಲ ಮಾಡಿ ಇಟ್ಟಿದ್ದೀವಿ ಸರ್. ಓಕೆ ರೀ. ಡಾಕ್ಯುಮೆಂಟ್ಸ್ ಎಲ್ಲ ಸರ್, FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿರ್ತಾವೆ? ಸರ್, ಇನ್ಶೂರೆನ್ಸ್ ತೊಗೊಳೋರಿಗೆ ಫ್ರೆಶ್ ತುಂಬ ಕೊಡ್ತೀನಿ ರೀ. ಈಗ ಲ್ಯಾಬ್ಸ್ ಆಗೈತೆ ರೀ? ಹ್ಞೂ ರೀ. ಓಕೆ. FC ಅಂತೂ ರನ್ನಿಂಗ್ ಐತೆ ರೀ? ಹಾಂ, FC ರನ್ನಿಂಗ್ ಐತೆ ರೀ, 29 ಮಟ್ಟ ಐತೆ. 2029 ತನಕ FC ಸಿಗುತ್ತೆ ರೀ. ಇನ್ಸೂರೆನ್ಸ್ ಒಂದು ಲ್ಯಾಬ್ಸ್ ಆಗಿದೆ, ತಾವೇ ಕಟ್ಕೊಡ್ತೀರಾ? ಹಾಂ, ಕಟ್ಕೊಡ್ತೇವೆ ಸರ್. ಈ ಕಾರ್ ಗಾಡಿ ತೊಗೊಂಡವ್ರಿಗೆ ಏನೂ ₹1 ಕೆಲಸ ಮಾಡಂತಿದೆ ಅನ್ನೋ ಅವಶ್ಯಕತೆ ಬರಲ್ಲ ರೀ. ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದು. ಲಾಸ್ಟ್ ಅಂತ ಕಂಡೀಷನ್ ಹಾಂ. ಐತೆ ಪರ್ಫೆಕ್ಟ್? ಆರಾಮಾಗಿ ತೊಗೊಂಡು ಓಡಿಸಿ ಹೋಗ್ರಿ, ಕಂಡೀಷನ್ ಐತೆ. ಬರಾಬರಿ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಜು? ಸರ್, ನಾವು 2,35,000 ಹೇಳತ್ತೇವೆ ರೀ. ಹಾಂ ರೀ. ಫೈನಲ್ ನಿಮ್ಮ ಚಾನಲಿಂದ ಬಂದರೆ ರೀ ₹2,10,000 ಫೈನಲ್ ಕೊಟ್ಬಿಡ್ತೀನಿ ನೋಡಿರಿ. ಮಾಡೆಲ್ ಬಂದುಬಿಟ್ಟು 2009 ಎಂಡ್ ಐತ್ರಿ. ತಾವು ಓನರ್ ಕೂಡ 3 ಆಗಿದ್ದೀರಾ. ಗಾಡಿ ತೊಗೊಳೋರು 4ನೇ ಓನರ್ ಆಗ್ತಾರೆ. ಹ್ಞೂ ಸರ್. ತಾವು ಹೇಳಕತ್ತಿದ ರೇಟು 2,30,000 35,000. ಹಾಂ, 35,000 ಹೇಳಕತ್ತೀರಿ. ನಮ್ಮ ಕಡೆ ಅಂತ ಬಂದ್ರೆ ಫೈನಲು 2,10,000 ಕೊಡ್ತೀರಾ? ಹ್ಞೂ ಸರ್. ಓಕೆ. ಇನ್ಶೂರೆನ್ಸ್ ಕೂಡ ತಾವೇ ಕಟ್ಕೊಡ್ತೀರಿ ಇದರಲ್ಲಿ? ನಾವು ಕಟ್ಕೊಡ್ತೇವೆ. ಗಾಡಿ ಇರೋಂಥ ಲೊಕೇಶನ್ ರೀ? ಟೂನ್ ಬೆಳಗಾವಿ ರೀ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ? ಹಾಂ, ಇದೆ ಸರ್. ಅಪ್ಡೇಟ್ ಮಾಡಿರ್ತೀವಿ ರೀ. ಆದಷ್ಟು ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಥ್ಯಾಂಕ್ ಯು.